ನಮಸ್ಕಾರ ವೀಕ್ಷಕರೇ. ಎಷ್ಟೋ ಜನ ರೆವೆನ್ಯೂ ಸೈಟ್ಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಲೇಔಟ್ ಓನರ್ಗಳಿಗೆ ದುಡ್ಡನ್ನು ಕೊಟ್ಟು ಅಗ್ರಿಮೆಂಟ್ಗಳನ್ನ ಮಾಡಿಕೊಂಡು ಯಾವುದೇ ರೀತಿಯಲ್ಲೂ ಕೂಡ ಮುಂದುವರಿಯೋಕ್ಕಾಗದೆ ಹಾಗೆ ಇದ್ದಾರೆ. ಇತ್ತೀಚೆಗೆ ಕೃಷ್ಣ ಬೈರೇಗೌಡ ಅವರು ಒಂದು ಸಂದರ್ಶನದಲ್ಲಿ ನೀಡಿದಂಥ ಮಾಹಿತಿ ಏನು ಅಂದರೆ, ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಇಲ್ಲೀಗಲ್ ಲೇಔಟ್ಗಳೇನಿರುತ್ತೆ ರೆವೆನ್ಯೂ ಲೇಔಟ್ಗಳಲ್ಲಿರುವಂಥ ಸೈಟ್ಗಳಿಗೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆದರೆ ಅವರೊಂದು ಅವಕಾಶನ ಕೊಟ್ಟಿದ್ದಾರೆ. ಅದೇನು ಅಂದರೆ, ಅವ್ರು ಏನು ಲೇಔಟ್ಗಳಿರುತ್ತೆ ಅದನ್ನು ಅವರು ಅಪ್ರೂವ್ ಮಾಡಿಕೊಂಡ್ರೆ, ಆ ಲೇಔಟ್ ಪ್ಲಾನ್ ಅಪ್ರೂವ್ ಮಾಡಿಕೊಂಡ್ರೆ ಆ ಲೇಔಟ್ಗಳಲ್ಲಿ ಇರೋಂಥ ಸೈಟ್ಗಳ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಆದರೆ ಈಗಿರೋ ಸಮಸ್ಯೆ ಏನು ಅಂದರೆ, ಅವ್ರು ಹೇಳ್ತಾ ಇರೋದು, ಒಂದು 2 ಎಕರೆಯಲ್ಲಿ ನೀವು ಲೇಔಟ್ನ ಮಾಡಿರ್ತೀರಾ, ಅದರಲ್ಲಿ ಒಂದು 50 ಸೈಟ್ ಇರುತ್ತೆ, 20 ಮಾರಿದ್ದೀರಾ, ಒಂದು 30 ಬ್ಯಾಲೆನ್ಸ್ ಇರುತ್ತೆ ಅಂದಾಗ ಅದರಲ್ಲಿ ನೀವು ಸಿವಿಕ್ ಕಮ್ಯುನಿಟೀಸ್ ಏನಿರುತ್ತೆ ಅಥವಾ ಪಾರ್ಕ್ಗಳೇನಿರುತ್ತೆ ಅವನ್ನೆಲ್ಲ ಬಿಡಬೇಕಾಗುತ್ತೆ. ನೀವೊಂದು ಲೇಔಟ್ ಪ್ಲಾನ್ನ ಅಪ್ರೂವಲ್ ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಂಡೀಷನ್ಸ್ ಇರುತ್ತೆ ಅದನ್ನು ನೀವು ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಆ ಒಂದು ಲೇಔಟ್ ಪ್ಲಾನ್ನ ಅಪ್ರೂವ್ ಮಾಡಿಕೊಡ್ತೀವಿ ಮತ್ತು ಆ ಒಂದು ಸೈಟ್ಗಳನ್ನ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ. ಆದರೆ ಇದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಯಾಕೆಂದರೆ ಕೆಲವರು 1 ಎಕರೆ, ಅರ್ಧ ಎಕರೆಯಲ್ಲಿ ಕೂಡ ಲೇಔಟ್ಗಳನ್ನ ಮಾಡಿ ಮಾರಾಟ ಮಾಡಿರ್ತಾರೆ. ಅಲ್ಲಿ 3-4 ಸೈಟ್ಗಳು ಮಾತ್ರ ಬಾಕಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಈ ರೀತಿ ಸಿವಿಕ್ ಕಮ್ಯುನಿಟೀಸ್ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಲ್ಲಿ ಇವರು ಬಡವರಿಗೆ ನಾವು ಸಹಾಯ ಮಾಡ್ತಿದ್ದೀವಿ ಅನ್ನೋದು ಒಂದು ರೀತಿಯಲ್ಲಿ ಸರಿಯಾದರೂ ಕೂಡ ಈ ಒಂದು ರೆವಿನ್ಯೂ ಲೇಔಟ್ಗಳನ್ನ ರಿಜಿಸ್ಟರ್ ಮಾಡೋದಕ್ಕೆ ಬಿಟ್ಟಿದ್ದೇ ಮೊದಲನೇದಾಗಿ ತಪ್ಪು. ಅಂಥದ್ರಲ್ಲಿ ಈಗ ಇಲ್ಲಿ ಸಮಸ್ಯೆನ ಅನುಭವಿಸ್ತಾ ಇರೋರು ಯಾರು ಅಂದರೆ, ಬಡವರು, ಜನಸಾಮಾನ್ಯರು ತಾವು ಜೀವನ ಪರ್ಯಂತ ಕಷ್ಟಪಟ್ಟು ಏನು ಕೂಡಿಟ್ಟಿರೋ ಹಣನ ಲೇಔಟ್ ಮಾಲೀಕರಿಗೆ ನೀಡಿ ಈ ಕಡೆ ತಮಗೆ ಕೊಟ್ಟಂತ ಹಣನೂ ವಾಪಸ್ ಬರ್ತಿಲ್ಲ, ಸೈಟು ರಿಜಿಸ್ಟರ್ ಆಗ್ತಾ ಇಲ್ಲ ಅನ್ನೋ ಸಂದಿಗ್ಧ ಪರಿಸ್ಥಿತಿಲಿ ಇದ್ದಾರೆ. ಅದೇ ರೀತಿ ಲೇಔಟ್ ಓನರ್ಗಳಿಗೂ ಕೂಡ ಅವ್ರದ್ದೇ ಆದಂಥ ಸಮಸ್ಯೆಗಳು ಉಂಟಾಗಿದೆ. ಅವರು ಒಂದು ಭೂ ಮಾಲೀಕರಿಂದ ಜಮೀನುಗಳನ್ನ ತೆಗೆದುಕೊಂಡಿರ್ತಾರೆ, ಅವ್ರಿಗೆ ಅರ್ಧ ಹಣನ ನೀಡಿರ್ತಾರೆ, ಇವರು ಅರ್ಧ ದುಡ್ಡನ್ನು ಹಾಕಿ ಡೆವಲಪ್ ಮಾಡಿರ್ತಾರೆ, ಮಾರಾಟ ಮಾಡಿರ್ತಾರೆ, ಕೇವಲ ಅಡ್ವಾನ್ಸ್ಗಳನ್ನು ತೆಗೆದುಕೊಂಡಿರ್ತಾರೆ. ಅವ್ರಿಗೆ ಈ ಕಡೆ ಆ ಪೂರ್ತಿ ಹಣನೂ ಕೇಳಲಿಕ್ಕೆ ಆಗ್ತಾರೆ, ಯಾಕೆಂದರೆ ರಿಜಿಸ್ಟ್ರೇಷನ್ ಇಲ್ಲ. ಈ ಒಂದು ರಿಜಿಸ್ಟ್ರೇಷನ್ ಇಲ್ಲ ಅನ್ನೋದಕ್ಕೋಸ್ಕರ ಜನ ನಾನಾ ಮಾರ್ಗಗಳನ್ನ ಹಿಡಿತಾ ಇರೋವಂಥದ್ದು, GPA ಮಾಡ್ಕೋತಾ ಇರೋದು, ರಿಜಿಸ್ಟರ್ ಅಗ್ರಿಮೆಂಟ್ಗಳನ್ನ ಮಾಡ್ಕೋತಾ ಇರೋದು, ಈ ರೀತಿ ಎಲ್ಲ ನಡೀತಾ ಇದೆ. ಆದರೆ ಇವ್ರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಯಾವುದೇ ಕಾರಣಕ್ಕೂ ಇವರು ಲೇಔಟ್ ಪ್ಲಾನ್ ಅಪ್ರೂವ್ಡ್ ಆಗದೇ ಇದ್ದರೆ ಯಾವುದೇ ಕಾರಣಕ್ಕೂ ಇವರು ಈ ಒಂದು ರೆವಿನ್ಯೂ ಸೈಟ್ ರಿಜಿಸ್ಟ್ರೇಷನ್ನ ಬಿಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಕಡಾಖಂಡಿತವಾಗಿ ಹೇಳ್ತಾ ಇರೋದನ್ನ ನೋಡಿದ್ರೆ ಇದು ಮುಂದಕ್ಕೆ ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಅಷ್ಟೇ ಅಲ್ಲ, ಒಂದು ರೆವಿನ್ಯೂ ಖಾತೆಗಳು ಕೂಡ ಆಗ್ತಾ ಇಲ್ಲ. ಯಾರಿಗೂ ಕೂಡ ಒಂದು ಈ ಖಾತೆಗಳು ಇದುವರೆಗೂ ಕೂಡ ಸಿಗ್ತಾ ಇಲ್ಲ. ಇದರಲ್ಲೂ ಕೂಡ ಲೋಪದೋಷಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಯಾವ ರೀತಿಯಲ್ಲಿ ಇದು ಜನಸಾಮಾನ್ಯರಿಗೆ ಅಥವಾ ಎಷ್ಟೋ ಜನರ ಜೀವನಕ್ಕೆ ಇದ್ದಂಥ ಆಧಾರಗಳನ್ನು ಕಳ್ಕೊಳ್ಳೋ ಹಂಗಾಗಿದೆ, ಕೆಲಸ ಇಲ್ಲದೆ ಇರೋ ಹಂಗಾಗಿದೆ. ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ.